ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಶುರುವಾಗಿದ್ದು ರಾಮ ಜನ್ಮಭೂಮಿಯಿಂದಲೇ ಸುವರ್ಣ ನ್ಯೂಸ್ ಪ್ರತ್ಯಕ್ಷ ವರದಿ ಕೊಡ್ತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸಂಪಾದಕ ಅಜಿತ್ ಹನುಮಕ್ಕನವರ್ ರಾಮ ಜನ್ಮಭೂಮಿಯಿಂದಲೇ ಪ್ರತ್ಯಕ್ಷ ವರದಿಯನ್ನು ನೀಡುತ್ತಾ ಇದ್ದು ಅಲ್ಲಿ ರಾಮ ಮಂದಿರ ನಿರ್ಮಾಣ ಕಾರ್ಯ ಭರದಿಂದ ಸಾಗಿದೆ. ಜೊತೆಗೆ ರಾಮಲಲ್ಲಾ ವಿಗ್ರಹ ಬಾಲರಾಮನ ವಿಗ್ರಹವೇನು ಪ್ರತಿಷ್ಠಾಪನೆಯಾಗಲಿದೆ, ಆ ವಿಗ್ರಹ ರಹಸ್ಯ ಸ್ಥಳದಲ್ಲಿ ಸಿದ್ಧವಾಗ್ತಾ ಇದೆ. 3 ವಿಗ್ರಹಗಳನ್ನ ಕೆತ್ತನೆ ಮಾಡಲಾಗ್ತಾ ಇದೆ. ದೇಶದ ಪ್ರಖ್ಯಾತ ಶಿಲ್ಪಿಗಳು 3 ವಿಗ್ರಹಗಳನ್ನ ಕೆತ್ತನೆ ಮಾಡ್ತಾ ಇದೆ. ಅದರಲ್ಲಿ 2 ವಿಗ್ರಹಗಳಿಗೆ ಕರ್ನಾಟಕದ ಕಲ್ಲುಗಳ ಬಳಕೆಯಾಗ್ತಾ ಇದೆ. ಜೊತೆಗೆ ಶಿಲ್ಪಿಗಳು ಕೂಡ ಕನ್ನಡಿಗರೇ. ಉಡುಪಿಯ ಗಣೇಶ್ ಭಟ್, ಮೈಸೂರಿನ ಅರುಣ್ ಯೋಗಿರಾಜ್, ಕರ್ನಾಟಕದ 2 ಶಿಲ್ಪಿಗಳಿಂದ ವಿಗ್ರಹ ಕೆತ್ತನೆಯಾಗ್ತಾ ಇದ್ದು ಜೊತೆಗೆ ರಾಜಸ್ಥಾನದ ಮೂಲದ ಮತ್ತೋರ್ವ ಶಿಲ್ಪಿಯಿಂದಲೂ ಕೂಡ ಮತ್ತೊಂದು ವಿಗ್ರಹ ಕೆತ್ತನೆಯಾಗ್ತಾ ಇದೆ. ಆ 3 ವಿಗ್ರಹಗಳಲ್ಲಿ 1 ವಿಗ್ರಹ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆಯಾಗಲಿದ್ದು ಅಲ್ಲಿನ ಸಂಪೂರ್ಣ ಚಿತ್ರಣವನ್ನ ಕೊಟ್ಟಿದ್ದಾರೆ ಅಜಿತ್ ಹನುಮಕ್ಕನವರ್. ನನ್ನ ಹಿಂದಗಡೆ ಎಡಗಡೆಯ ಭಾಗದಲ್ಲಿ ಕೆತ್ತನೆಯ ಆಕೃತಿಯನ್ನ ಏನ್ ನೀವು ನೋಡ್ತಾ ಇದ್ದೀರಿ, ಇದು ರಾಮ ಮಂದಿರದ ಗರ್ಭಗುಡಿ. ಇಲ್ಲಿ ರಾಮಲಲ್ಲಾ ವಿಗ್ರಹ ಬರುತ್ತೆ. 22ನೇ ತಾರೀಕು ರಾಮಲಲ್ಲಾ ವಿಗ್ರಹದ ಪ್ರತಿಷ್ಠಾಪನೆ ಆಗೋದು ಇದೇ ಗರ್ಭಗುಡಿಯಲ್ಲಿ. ವಿಗ್ರಹ ಯಾವುದು, ಎಲ್ಲಿನ ಕಲ್ಲಿನದು, ಯಾರು ಕೆತ್ತಿದ್ದು, ಈ ರೀತಿಯಾದ ಹಲವು ಪ್ರಶ್ನೆಗಳಿದಾವೆ. 3 ವಿಗ್ರಹಗಳು ಒಂದು ರಹಸ್ಯ ಸ್ಥಳದಲ್ಲಿ ಕೆತ್ತನೆಯಾಗ್ತಾ ಇದ್ದಾವೆ. ಅದರ ಒಂದು ಫೋಟೋವಾಗ್ಲಿ ದೃಶ್ಯವಾಗ್ಲಿ ಎಲ್ಲೂ ಇದುವರೆಗೂ ಹೊರಗಡೆ ಬಂದಿಲ್ಲ. 3 ವಿಗ್ರಹಗಳ ಪೈಕಿ 2 ವಿಗ್ರಹಗಳಿಗೆ ಕಲ್ಲುಗಳನ್ನ ತಂದಿರೋದು ಕರ್ನಾಟಕದಿಂದ, 2 ವಿಗ್ರಹಗಳನ್ನ ಕನ್ನಡಿಗ ಶಿಲ್ಪಿಗಳು ಕೆತ್ತುತ್ತಾ ಇದ್ದಾರೆ. ಉಡುಪಿ ಮೂಲದ ಗಣೇಶ್ ಭಟ್ ಒಬ್ಬರಾದ್ರೆ ಮೈಸೂರು ಮೂಲದ ಯೋಗಿರಾಜ್ ಇನ್ನೊಬ್ಬ ಶಿಲ್ಪಿ. ರಾಜಸ್ಥಾನ ಮೂಲದ ಕಲ್ಲಿನಿಂದ ಅಲ್ಲಿನ ಶಿಲ್ಪಿಗಳು ಮತ್ತೊಂದು ವಿಗ್ರಹವನ್ನ ಕೆತ್ತುತ್ತಾ ಇದ್ದಾರೆ. ಅಂತಿಮವಾಗಿ 3 ವಿಗ್ರಹಗಳ ಪೈಕಿ ಯಾವುದು ಪ್ರಭು ಶ್ರೀರಾಮಚಂದ್ರನ ತೇಜಸ್ಸನ್ನ ಮತ್ತು ಬಾಲರಾಮಚಂದ್ರನ ಆ ಒಂದು ಇನ್ನೋಸೆನ್ಸ್ ಅನ್ನ, ಅಮಾಯಕತೆಯನ್ನ ಚೆನ್ನಾಗಿ ಮುಖದ ಮೇಲೆ ಸ್ಫುರಿಸುತ್ತೋ ಆ ವಿಗ್ರಹವನ್ನ ಟ್ರಸ್ಟ್ ಆಯ್ಕೆ ಮಾಡುತ್ತೆ, ಶ್ರೀ ಕ್ಷೇತ್ರ ಟ್ರಸ್ಟ್ ಆಯ್ಕೆ ಮಾಡುತ್ತೆ. ಆ 3 ವಿಗ್ರಹಗಳ ಪೈಕಿ 1 ವಿಗ್ರಹ 22ನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆಗೆ ಇಲ್ಲಿ ಒಳಗಾಗುತ್ತೆ. 3 ವಿಗ್ರಹಗಳ ಪೈಕಿ 2 ವಿಗ್ರಹಗಳನ್ನ ಕರ್ನಾಟಕದ ಕಲ್ಲಿನಿಂದ ಕೆತ್ತಲಾಗಿರುವಂತದ್ದು, 3 ವಿಗ್ರಹಗಳ ಪೈಕಿ 2 ವಿಗ್ರಹಗಳನ್ನ ಕನ್ನಡಿಗ ಶಿಲ್ಪಿಗಳು ಕೆತ್ತುತ್ತಾ ಇದ್ದಾರೆ. ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ. ಕರ್ನಾಟಕದ ಕಲ್ಲಿನಿಂದ ಕನ್ನಡಿಗ ಶಿಲ್ಪಿಗಳ ಕೈಯಲ್ಲಿ ಕೆತ್ತಲ್ಪಟ್ಟಂತಹ ಪ್ರಭು ಶ್ರೀರಾಮಚಂದ್ರನ, ರಾಮಲಲ್ಲಾನ, ಬಾಲರಾಮಚಂದ್ರನ ವಿಗ್ರಹವೇ ಪ್ರತಿಷ್ಠಾಪನೆಗೊಳ್ಳುವ ಸಾಧ್ಯತೆ ಬಹಳ ಹೆಚ್ಚಾಗಿದೆ. ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಅಜಿತ್ ಹನುಮಕ್ಕನವರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಅಯೋಧ್ಯೆಯ ರಾಮ ಮಂದಿರದಿಂದ. 2024 ಜನವರಿ 22 ರಾಮ ಮಂದಿರ ಲೋಕಾರ್ಪಣೆಯಾಗುವಂತಹ ದಿನ. ರಾಮ ಮಂದಿರ ದಕ್ಷಿಣ ದ್ವಾರದಿಂದ ಸುವರ್ಣ ನ್ಯೂಸ್ ವರದಿ ಮಾಡಿದ್ದು ರಾಮ ಮಂದಿರ ಪೂರ್ವ ಭಾಗದಿಂದ ಭಕ್ತಾದಿಗಳಿಗೆ ಪ್ರವೇಶ ಇದೆ. 21 ಅಡಿಗಳ ಪ್ಲಾಟ್ಫಾರ್ಮ್ ನಿರ್ಮಾಣ ಆಗಿದೆ ರಾಮ ಮಂದಿರದಲ್ಲಿ. 21 ಅಡಿಗಳ ಪ್ಲಾಟ್ಫಾರ್ಮ್ ಮೇಲೆ ಈ ರಾಮ ಮಂದಿರ ನಿಂತಿರೋದು ಮರ್ಯಾದಾ ಪುರುಷೋತ್ತಮನ ಜನ್ಮ ಭೂಮಿಯಿಂದಲೇ ಪ್ರತ್ಯಕ್ಷ ವರದಿ. ಜನವರಿ 22 ರಾಮಲಲ್ಲಾ ವಿಗ್ರಹ ಪ್ರತಿಷ್ಠಾಪನೆಯಾಗಲಿದೆ. 3 ಮಹಡಿಯ ಸುಂದರ ರಾಮ ಮಂದಿರ ನಿರ್ಮಾಣಗೊಳ್ತಾ ಇದ್ದು ಈಗಾಗಲೇ ಕೆಲಸ ಭರದಿಂದ ಸಾಗಿದೆ. ದೇಶದ ಮೂಲೆ ಮೂಲೆಯಿಂದಲೂ ಕೂಡ ಶ್ರಮಿಕರು ಬಂದು ಶ್ರಮಿಸ್ತಾ ಇದ್ದಾರೆ. ಇದು ಕೆಲಸ ಅಲ್ಲ, ರಾಮ ಸೇವೆಯನ್ನು ನಾವು ನಡೆಸ್ತಾ ಇದ್ದೇವೆ ಅಂತಿದ್ದಾರೆ. 22ನೇ ತಾರೀಕು ಲೋಕಾರ್ಪಣೆಗೊಳ್ಳಲಿರುವ ಭವ್ಯ ರಾಮ ಮಂದಿರದ ದಕ್ಷಿಣ ದ್ವಾರದ ಮುಂದೆ ನಾನಿದ್ದೀನಿ. ಅದು ಪೂರ್ವ ದ್ವಾರ. ದೊಡ್ಡದೊಂದು ಗೋಪುರ ಅಲ್ಲಿಂದ ಬರುತ್ತೆ. ಅಲ್ಲಿಂದ ಭಕ್ತಾದಿಗಳು ಒಳಗೆ ಬಂದರೆ ಈ ದ್ವಾರದ ಮೂಲಕ ಹೊರಗಡೆ ಬರ್ತಾರೆ. ಇಡೀ ಮಂದಿರ ಸುಮಾರು 45 ಅಡಿಗಳ ಭದ್ರ ಅಡಿಪಾಯದ ಕೆಳಗಿದೆ. ಎಂಜಿನಿಯರ್ಡ್ ಸಾಯಿಲ್ ಅಂತ ಕರೆದಿದ್ದಾರೆ ಅದನ್ನ ವಿಜ್ಞಾನಿಗಳು. ಈ ಮಂದಿರದ ನಿರ್ಮಾಣಕ್ಕೆ ಭಾರತ ದೇಶದ ಬೆಸ್ಟ್ ಆಫ್ ದ ಬ್ರೇನ್ಸ್ ಕೆಲಸ ಮಾಡಿರುವಂತದ್ದು. 45 ಅಡಿಗಳ ಎಂಜಿನಿಯರ್ಡ್ ಸಾಯಿಲ್ ಕೆಳಗಡೆ ಹಾಕಲಾಗಿದೆ. ಅದು
ಕಾಲಕ್ರಮೇಣ ಒಂದು ಗಟ್ಟಿಯಾದ ಕಲ್ಲಿನಂತೆ ಆಗುತ್ತೆ ಅನ್ನೋದು ಇದರ ಕಟ್ಟಡ ನಿರ್ಮಾಣದಲ್ಲಿ ಭಾಗಿಯಾದವರ ಹೇಳಿಕೆ. 45 ಅಡಿಗಳ ಎಂಜಿನಿಯರ್ಡ್ ಸಾಯಿಲ್ ಕಾಲಕ್ರಮೇಣ ಒಂದು ಗಟ್ಟಿಯಾದ ಕಲ್ಲಿನ ರೀತಿಯಲ್ಲಿ ಪರಿವರ್ತಿತವಾಗುತ್ತೆ. ಅದರ ಮೇಲೆ 21 ಅಡಿಗಳ ಪ್ಲಾಟ್ಫಾರ್ಮ್ ಅನ್ನು ನೋಡ್ತಾ ಇದ್ದೀರಿ. ಆ ಪ್ಲಾಟ್ಫಾರ್ಮ್ ಮೇಲೆ ಮಂದಿರದ ಆರಂಭ ಆಗುತ್ತೆ. ಇಡೀ ಮಂದಿರ 21 ಅಡಿಗಳ ಪ್ಲಾಟ್ಫಾರ್ಮ್ ಮೇಲಿದೆ. ಅದರ ಮೇಲೆ ಕಾಣಿಸ್ತಾ ಇರುವಂತದ್ದು ಗ್ರೌಂಡ್ ಫ್ಲೋರ್. ನನ್ನ ಎಡಭಾಗಕ್ಕೆ ಕಾಣುವ ಆ ಆಕೃತಿಯನ್ನು ನೋಡ್ತಾ ಇದ್ದೀರಿ, ಅಲ್ಲಿ ಗರ್ಭಗುಡಿ ಬರುತ್ತೆ. ಗರ್ಭಗುಡಿ ಅಲ್ಲಿರುತ್ತೆ. ರಾಮಲಲ್ಲಾ ವಿಗ್ರಹ ಪ್ರತಿಷ್ಠಾಪನೆಯಾಗೋದು ಅಲ್ಲಿ. ರಾಮಲಲ್ಲಾ ವಿಗ್ರಹ ಪ್ರತಿಷ್ಠಾಪನೆಯಾಗೋದು ಅಲ್ಲಿ. ಅದರ ಮೇಲೆ ಈಗಾಗಲೇ ಮೊದಲನೆಯ ಮಹಡಿಯ ನಿರ್ಮಾಣ ಕಾರ್ಯವನ್ನ ನೀವು ನೋಡ್ತಾ ಇದ್ದೀರಿ. ಅದರ ಮೇಲೆ ಇನ್ನೂ ಒಂದು ಮಹಡಿಯ ನಿರ್ಮಾಣ ಆಗತ್ತೆ. ಒಟ್ಟು 3 ಮಹಡಿಗಳ ಭವ್ಯ ರಾಮ ಮಂದಿರ, 500 ವರ್ಷಗಳ ಭಾರತೀಯರ ತಪಸ್ಸು, ಹೋರಾಟ, ತಪನೆ ಇಲ್ಲಿ ಸಾಕಾರಗೊಳ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಅಜಿತ್ ಹನುಮಕ್ಕನವರ್, ಅಯೋಧ್ಯೆಯಿಂದ ಕ್ಯಾಮರಾಮ್ಯಾನ್ ಶಿವಕುಮಾರ್ ಜೊತೆಗೆ. ವಿಶ್ಲೇಷಣದ ಸುದ್ದಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಈಗ ಡಿಯರ್ ಡಾಕ್ಟರ್ ಪ್ರಸಾರವಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.